ಇನ್ನು ಎಸ್ಐಟಿ ರೇಡ್ ಬಳಿಕ ಬಂದ್ ಆಗಿದ್ದ ಜ್ಯುವೆಲರಿ ಶಾಪ್ ಓಪನ್ ಆಗಿದೆ. ರದಮ್ ಜ್ಯುವೆಲರಿ ಶಾಪ್ ಬಾಗಿಲನ್ನ ಓಪನ್ ಮಾಡಿದ್ದಾರೆ. ಸಿಬ್ಬಂದಿಯ ಜೊತೆಗೆ ಜ್ಯುವೆಲರಿ ಶಾಪ್ಗೆ ಬಂದಿದ್ದಾರೆ ಗೋವರ್ಧನ್. ಸದ್ಯ ಜ್ಯುವೆಲರಿ ಶಾಪ್ ಒಳಗಡೆ ಇರುವಂತಹ ಗೋವರ್ಧನ್ ವಿಚಾರಣೆಗೆ ಬರುವಂತೆ ಕೇರಳ ಎಸ್ಐಟಿ ನೋಟಿಸ್ ಅನ್ನ ಗೋವರ್ಧನ್ ಅವರಿಗೆ ಕೊಟ್ಟಿದೆ. ಚಿನ್ನ ಖರೀದಿಗೆ ಬಳಕೆಯಾಗಿರುವ ಹಣದ ಮೂಲ ಯಾವುದು? ಹಣದ ಮೂಲವನ್ನ ಕೆದಕಲು ಇದೀಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಶಬರಿಮಲೆ ದೇಗುಲದಲ್ಲಿ ಕಳ್ಳತನವಾಗಿದ್ದಂತಹ 4 ಕೆಜಿ ಚಿನ್ನದ ಪೈಕಿ 400ಕ್ಕೂ ಅಧಿಕ ಗ್ರಾಂ ಚಿನ್ನವನ್ನ 476 ಗ್ರಾಂ ಚಿನ್ನವನ್ನ ಗೋವರ್ಧನ್ಗೆ ಮಾರಲಾಗಿತ್ತು. ಅದನ್ನ ಗೋವರ್ಧನ್ ಅವರು ಖರೀದಿ ಮಾಡಿದ್ರು. ಹಾಗಾಗಿ ಈತನ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಆತನ ಜ್ಯುವೆಲರಿ ಶಾಪ್ನಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿ ತನಿಖೆಯ ಭಾಗವಾಗಿ ಬೀಗವನ್ನ ಹಾಕಿದ್ರು. ಇದೀಗ ತನಿಖೆ ಕಂಪ್ಲೀಟ್ ಆದ ಹಿನ್ನೆಲೆಯಲ್ಲಿ ಜ್ಯುವೆಲರಿ ಶಾಪ್ ಮತ್ತೆ ಓಪನ್ ಆಗಿದೆ. ತನಿಖೆ ಅನಿವಾರ್ಯತೆ ಇರೋದ್ರಿಂದ ವಿಚಾರಣೆಗೆ ನೀವು ಬರಬೇಕಾಗುತ್ತೆ ಅಂತ ಹೇಳಿ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ.